ನನ್ನ ಮೇಲೆ ಕೇಸ್ ಹಾಕಿ ನಾನು ಇದ್ರ ವಿರುದ್ಧ ಮಾತಾಡಬಾರ್ದು ಅಂತೇಳಿ ₹200 ಪೆನಾಲ್ಟಿನೂ ಹಾಕ್ಬಿಟ್ರು ನನ್ನ ಮೇಲೆ. ಯಾವುದೋ ಅಲ್ಲೂ ಎಂಥ ಕೋರ್ಟವು ಮ್ಯಾಜಿಸ್ಟ್ರೇಟ್ ಕೋರ್ಟು 2. ನಮ್ಮ ಲಾಯರ್ ಯಾರೋ ಒಬ್ಬರಿದ್ದರು ಪಾಪ. ಇರಲಿ ಲಾಯರ್ ಬಗ್ಗೆ ಅದು ಪಾಪ ನಮ್ಮ ಫಾರ್ಮರ್ ಅಡ್ವೊಕೇಟ್ ಜನರಲ್ ಇವರು ಉದಯ್ ಅವರು ಏನು ಪಾಪ ಯಾರೋ ಒಬ್ಬ ಅಡ್ವೊಕೇಟ್ ಮೇಲೆ ಆಪಾದನೆ ಮಾಡಬೇಡಿ, ನೀವೊಂದು ಲೆಟರ್ ಕಳಿಸಿ, ನಾನಿನ್ನು ಮಾತಾಡೋದಿಲ್ಲ ಅಂತೇಳಿ. ನಾನು ಕಾಯಿಲೆ ಇದ್ದು ಮಲಗಿದ್ದೆ ಮನೆಯಲ್ಲಿ, ನಾನು ಲೆಟ್ರ್ ಕಳಿಸ್ದೆ. ಆ ತೀರ್ಮಾನ ಅಷ್ಟಕ್ಕೆ ನಿಂತೋಯ್ತು. ಅದಾದಮೇಲೆ ಇವು ಸುಪ್ರೀಂ ಕೋರ್ಟ್ಗೆ ಹೋದ. ಸುಪ್ರೀಂ ಕೋರ್ಟಲ್ಲಿ ಒಂದು ತೀರ್ಮಾನ ಮಾಡಿದ್ರು. ಅಂದರೆ ದೇವೇಗೌಡರು ನಾವು ಹೈಕೋರ್ಟಲ್ಲಿ ಏನು ಡೈರೆಕ್ಷನ್ ಅಂಡರ್ಟೇಕಿಂಗ್ ಕೊಟ್ಟಿದ್ದಾರೆ, ಅವರೇನಾದ್ರು ಇದ್ರ ಬಗ್ಗೆ ಮಾತಾಡಿದರೆ ವಿಲ್ ಟೇಕ್ ಆ್ಯಕ್ಷನ್ ಅಂತ ಹೇಳಿ ರಿಟೈರ್ಡ್ ಆಗಿ ಮನೇಲಿದ್ದಾರೆ ಒಬ್ಬರು CJ. ಅವ್ರಿಗೆ ಮಕ್ಕಳಿಲ್ಲ. ಅವ್ರ ಹೆಸರೆಂಥದ್ದು ಸಾಯ್ರೆ, ಅವ್ರ ಮಕ್ಕಳಿಗೂ ಚಂದ್ರಚೂಡ್. ಅವರೊಂದು ತೀರ್ಮಾನ ನಗು ಬರುತ್ತೆ ನನಗೆ, ಚಿಂತೆ ಇಲ್ಲ. ಈಗ ನಮ್ಮನ್ನು ನಿನ್ನೆ ಅಶೋಕ್ ಕೇಣಿ ಹೇಳಿದ್ದಾರೆ, ನಾವು ದೇವೇಗೌಡರ ಮೇಲೆ ಯಾವುದೂ ರೇಟ್ ಹಾಕಿಲ್ಲ ಅಂತ. ನಾನು ಆ ಪೇಪರ್ಗಳು ತರಲಿಲ್ಲ. ಈಗ ಇವತ್ತೇನು ಮಾತಾಡಬೇಕು ಅಂತ ಬಂದವರಲ್ಲ, ನಾನು ಯಾವುದು ರೇಟ್ ಹಾಕಿಲ್ವಲ್ಲ ದೇವೇಗೌಡರ ಮೇಲೆ ಅಂತ ಹೇಳಿದ್ದಾರೆ. ಚಿಂತೆ ಇಲ್ಲ. ಆದರೆ 21ನೇ ತಾರೀಕು ಜನವರಿ ಸುಪ್ರೀಂ ಕೋರ್ಟ್ ಮುಂದೆ ಕೇಸಿದೆ. ನೈಸ್ ನೆಸಲ್ ಬಾಬಾ ಕಲ್ಯಾಣಿ ಬೈ ನೇಮ್ ಅರ್ಜಿ ಹಾಕಿದೆ. ಪಾರ್ಟಿಗಳು ಯಾರು? ಇಲ್ಲಿ ಯಾವುದೋ 2 ಪ್ರೈವೇಟ್ ಪಾರ್ಟಿಗಳು, ಅವ್ರದ್ದು ಜಮೀನಿರ್ಬೋದು, ನಂದ್ಯಾವುದೂ ಜಮೀನಿಲ್ಲ. ಆದರೂ ನಾನು ಒಬ್ಬ ಪ್ರತಿವಾದಿ. ಆಮೇಲೆ ಪ್ಲ್ಯಾನಿಂಗ್ ಅಥಾರಿಟಿ, ಪೇಪರ್ ತರಲಿಲ್ಲ ನಾನು. ಪ್ಲ್ಯಾನಿಂಗ್ ಅಥಾರಿಟಿ ಚೀಫ್ ಸೆಕ್ರೆಟರಿನ ಪಾರ್ಟಿ ಮಾಡಿಲ್ಲ, 2 ಡಿಪಾರ್ಟ್ಮೆಂಟ್ಗಳನ್ನು ಪಾರ್ಟಿ ಮಾಡಿದ್ದಾರೆ. 2 ನಿಮಿಷ ಬೇಕಾದರೆ ಹೇಳ್ತೀನಿ ಯಾವ್ಯಾವ ಅಂದರೆ ಆ 2 ಡಿಪಾರ್ಟ್ಮೆಂಟ್ಗಳು ಪ್ಲಾನಿಂಗ್ ಅಥಾರಿಟಿ, BMICP ಪ್ಲಾನಿಂಗ್ ಅಥಾರಿಟಿ ಮತ್ತು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ, 2 ಡಿಪಾರ್ಟ್ಮೆಂಟನ್ನು ಪಾರ್ಟಿ ಮಾಡಿದ್ದಾರೆ. ಆಮೇಲೆ 2 ಪ್ರೈವೇಟ್ ಪಾರ್ಟಿಗಳು ನನ್ನನ್ನು ಕೊನೆಯಲ್ಲಿ ಮಾಡಿದ್ದಾರೆ. ಆದರೆ ಬಾಬಾ ಕಲ್ಯಾಣಿನೇ ಇವತ್ತು ಅರ್ಜಿದಾರರು. ನೈಸ್, ನೆಸಲ್ ಅಂಡ್ ಬಾಬಾ ಕಲ್ಯಾಣಿ ಪಿಟಿಷನರ್ಸ್. ಅದು 21ನೇ ತಾರೀಕು ಬರುತ್ತೆ. ಯಾರಾದರೂ ನಮ್ಮ ಸರ್ಕಾರ ಏನು ಕ್ರಮ ತಗೊಳ್ತಾ ನೋಡ್ಬೇಕಲ್ಲ. DK ಶಿವಕುಮಾರ್ ಹೇಳಿಬಿಟ್ಟಿದ್ದಾರೆ ಭಾಳ ಹಾರ್ಡ್ ಆಗಿವತ್ತು. ತುಂಬ ನಾನು ಭಾಳ ವೆಲ್ಕಮ್ ಮಾಡ್ತೇನೆ. ಸಿದ್ದರಾಮಯ್ಯನವರಿಗೆ ನಾನು ಪತ್ರ ಬರೆದಿದ್ದೀನಿ. 2024 ನನ್ನ ಪತ್ರದ ಕಾಪಿ ತರಲಿಲ್ಲ. 2024 ನಾನು ಪತ್ರ ಬರೆದಿರೋದು. ಎಷ್ಟು ಎಕರೆ ಭೂಮಿಯವರು ತಗೊಂಡಿದ್ದಾರೆ, ಯಾವ ಏರಿಯಾದಲ್ಲಿ ತಗೊಂಡಿದ್ದಾರೆ, ಹೇಗೆ ಜನಗಳಿಗೆ ಅನ್ಯಾಯ ಮಾಡಿದ್ದಾರೆ, ಇದ್ರ ಮೇಲೆ ನೀವು ಕ್ರಮ ತಗೋಬೇಕು ಅಂತೇಳಿ ಎಲ್ಲ ಡಿಟೇಲ್ ಪತ್ರ ಬರೆದಿದ್ದಾರೆ. ಲಾಸ್ಟ್ ಟೈಮ್ ಬಂದಾಗ ಅವರೊಂದು ಎಂಡಾರ್ಸ್ಮೆಂಟ್ ಕೊಟ್ಟರು ಹೇಳಿದೆ. ಆದರೆ ಈಗ ನಮ್ಮ ಕಾಂಗ್ರೆಸ್ ಅಧ್ಯಕ್ಷರು
ಡೆಪ್ಟಿ ಸಿ ಎಂ ಇವತ್ತು ಹೇಳಿರೋ ನಾನು ಕಠಿಣವಾದ ಕ್ರಮ ತಗೋತೀನಿ ಅಂತ ತುಂಬ ಸಂತೋಷ, ವೆಲ್ಕಮ್ ಮಾಡ್ತೀನಿ. ಕ್ರಮ ಆಗತ್ತೆ ಅಂತೀರಾ? ಹಾಂ, ಆಗತ್ತೆ ಅಂತ ವಿಶ್ವಾಸ ಇದೆಯಾ? ಕ್ರಮ ಹೌದು. ಆಗತ್ತೆ ಅಂತ ಕ್ರಮ ತಗೋತಾರ ಅಂತ ಹೌದು. ತಗೋತಾರ ಅವರು. ಬಾಬಾ ಇದು ಕೇಳಿದ್ದು ಭಾಳ ಜಾಸ್ತಿ ಆಯಿತು, ನಾನು ಸರ್ಕಾರ ಬುದ್ಧಿ ಕಲಿಸ್ತೀವಿ ಅಂತ ಹೇಳಿದ್ದಾರೆ. ಅದು ಓದಿದೆ ನಾನು. ಅವರು ಏನು ಕ್ರಮ ತಗೊಳ್ತಾರೆ ನೋಡೋಣಂತೆ, ತಗೊಂಡ್ರೆ ತುಂಬ ಸಂತೋಷ. ಈಗ ಬೆಂಗಳೂರು ಮೈಸೂರು ಪರ್ ಡೇ 5